ನಮಸ್ಕಾರ. ಮೋಟಾರ್ ಖಾಲಿ ಇರುವಾಗ ಅಥವಾ ನೋ ಲೋಡ್ನಲ್ಲಿ ಚೆನ್ನಾಗಿ ಓಡುತ್ತದೆ. ಆದರೆ ಅದರ ಮೇಲೆ ಭಾರ ಅಥವಾ ಲೋಡ್ ಹಾಕಿದಾಗ ಏನಾಗುತ್ತೆ? ಅದು ಎಷ್ಟು ಕರೆಂಟ್ ಎಳೆಯುತ್ತೆ? ಅದರ ಸ್ಪೀಡ್ ಕಡಿಮೆ ಆಗುತ್ತದೆಯೇ ಮತ್ತು ಅದರ ದಕ್ಷತೆ ಅಥವಾ ಎಫಿಷಿಯನ್ಸಿ ಎಷ್ಟಿರುತ್ತದೆ? ಇದನ್ನೇ ತಿಳಿಯಲು ನಾವಿವತ್ತು ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡಲಿದ್ದೇವೆ. ಮೋಟಾರ್ ಮೇಲೆ ಲೋಡ್ ಬಿದ್ದಾಗ ಅದು ಸೋತ್ ಹೋಗೋದಿಲ್ಲ. ಬದಲಿಗೆ ಅದು ಹೇಗೆ ಹೋರಾಡ್ತದೆ ಗೊತ್ತೇ? ಲೋಡ್ ಹಾಕಿದ ತಕ್ಷಣ ಮೋಟಾರ್ನ ವೇಗ ಸ್ವಲ್ಪ ಕಡಿಮೆ ಆಗುತ್ತೆ. ಹೀಗೆ ಸ್ಲೋ ಆದಾಗ ರೋಟಾರ್ ಬಾರ್ಗಳು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ವೇಗವಾಗಿ ಕಟ್ ಮಾಡುತ್ತವೆ. ಆಗ ಹೆಚ್ಚು ಕರೆಂಟ್ ಉತ್ಪತ್ತಿಯಾಗಿ ಮೋಟಾರ್ಗೆ ಹೆಚ್ಚು ಟಾರ್ಕ್ ಅಥವಾ ಶಕ್ತಿ ಸಿಗುತ್ತದೆ. ಅಂದ್ರೆ ಲೋಡ್ಗೆ ತಕ್ಕಂತೆ ಮೋಟಾರ್ ತಾನೇ ಅಡ್ಜಸ್ಟ್ ಆಗುತ್ತದೆ. ಈ ಪ್ರಯೋಗದ ಸೀಕ್ರೆಟ್ ಕಾನ್ಸೆಪ್ಟ್ ಒಂದೇ, ಅದೇ ಸ್ಲಿಪ್. ಮೋಟಾರ್ ತಿರುಗುವ ವೇಗ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ನ ವೇಗದ ನಡುವಿನ ವ್ಯತ್ಯಾಸವೇ ಈ ಸ್ಲಿಪ್. ವಿಚಿತ್ರವೆಂದರೆ ಮೋಟಾರ್ ಕೆಲಸ ಮಾಡಲು ಈ ಸ್ಲಿಪ್ ಅತ್ಯಗತ್ಯ. ಸ್ಲಿಪ್ ಇಲ್ಲದಿದ್ದರೆ ಮೋಟಾರ್ ಟಾರ್ಕ್ ಉತ್ಪಾದಿಸಲು ಸಾಧ್ಯವೇ ಇಲ್ಲ. ಲೋಡ್ ಜಾಸ್ತಿಯಾದಂತೆ ಸ್ಲಿಪ್ ಕೂಡ ಜಾಸ್ತಿಯಾಗುತ್ತದೆ. ಈಗ ನಾವು ಟ್ರೇನರ್ ಕಿಟ್ ಬಳಸಿ ಪರೀಕ್ಷಿಸೋಣ. ಆದರೆ ಒಂದು ಮುಖ್ಯ ಎಚ್ಚರಿಕೆ, ನಾವು ಬ್ರೇಕ್ ಡ್ರಮ್ ಬೆಲ್ಟ್ ಬಳಸಿ ಲೋಡ್ ಕೊಡ್ತೇವೆ. ಘರ್ಷಣೆಯಿಂದ ಬೆಲ್ಟ್ ಸುಡಬಾರದು ಎಂದು ಡ್ರಮ್ನ ಪುಲ್ಲಿಯ ಒಳಗೆ ಸ್ವಲ್ಪ ನೀರು ಅಥವಾ ಕೂಲಿಂಗ್ ವಾಟರ್ ಹಾಕಲೇಬೇಕು ಮತ್ತು ಮೋಟಾರ್ನ ರೇಟೆಡ್ ಕರೆಂಟ್ಗಿಂತ ಹೆಚ್ಚು ಲೋಡ್ ಕೊಡಬಾರದು. ಬನ್ನಿ ಶುರು ಮಾಡೋಣ. ಡಿಯರ್ ಟ್ರೈನೀಸ್, ಹೋದು ಎಕ್ಸ್ಪೆರಿಮೆಂಟು ಏನು ಮಾಡಿದ್ವಿ ನಾವು? ಟು ಸ್ಟಾರ್ಟ್ ಆ್ಯಂಡ್ ರನ್ ಆ್ಯಂಡ್ ಚೇಂಜ್ ದ DOR ಆಫ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ ವಿತ್ ಡಿಫ್ರೆಂಟ್ ಸ್ಟಾರ್ಟರ್ಸ್ ಮಾಡಿದ್ವಿ. ನಮ್ಮ ಹತ್ರ ಇರ್ತಕ್ಕಂಥ ಸ್ಟಾರ್ಟರ್ಸಲ್ಲೇ ನಾವು DOR ಸ್ಟಾರ್ಟರ್ ಆಗು ಯೂಸ್ ಮಾಡಿದ್ವಿ. ನಾವೇ ಮ್ಯಾನ್ಯುಯಲ್ ಆಗಿ ಸ್ಟಾರ್ ಕನೆಕ್ಷನನ್ನು ಮಾಡಿದ್ವಿ. ಡೆಲ್ಟಾ ಕನೆಕ್ಷನ್ಸನ್ನು ಮಾಡಿ ಮೋಟ್ರನ್ನ ಸ್ಟಾರ್ಟ್ ಮಾಡಿ ರನ್ ಮಾಡಿ ನಾವು ಕರೆಂಟ್, ಸ್ಟಾರ್ಟಿಂಗ್ ಕರೆಂಟ್, ರನ್ನಿಂಗ್ ಕರೆಂಟನ್ನು ಇದು ಮಾಡಿದ್ವಿ. ಆಮೇಲಿಂದ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಯೂಸ್ ಮಾಡಿ ಸ್ಟಾರ್ಟರ್ ಒಳಗಡೆಯಿಂದನೇ ಯಾವ ರೀತಿ ಸ್ಟಾರು ಡೆಲ್ಟಾಗೆ ಹೋಗುತ್ತೆ ಅಂತಲೂ ಕೂಡ ನಾವು ನೋಡಿ ಸ್ಟಾರ್ಟಿಂಗ್ ಕರೆಂಟು, ರನ್ನಿಂಗ್ ಕರೆಂಟು ಮತ್ತು ಡೈರೆಕ್ಷನನ್ನು ಕೂಡ ಚೇಂಜ್ ಮಾಡೋದು ಯಾವ ರೀತಿ ಅಂತಕ್ಕಂಥದ್ದನ್ನ ನಾವು ನೋಡ್ಕೊಂಡ್ವಿ. ಮತ್ತು ಪ್ರಿವೆಂಟ್ರ್ ಇದ್ದರೆ ಯಾವ್ಯಾವ ರೀತಿ ನಮಗೆ ಡೈರೆಕ್ಷನ್ ಚೇಂಜ್ ಮಾಡೋಕ್ಕೆ ಏನೇನು ಮೆಥಡನ್ನು ಯೂಸ್ ಮಾಡಬೇಕು ಅಂತಕ್ಕಂಥದ್ದು, ಮತ್ತು ಪ್ರಿವೆಂಟ್ರ್ ಇಲ್ದಾಗ ಯಾವ ರೀತಿ ಡೈರೆಕ್ಷನ್ ಚೇಂಜ್ ಮಾಡೋದು ಅಂತಕ್ಕಂಥದ್ದು ಎರಡನ್ನೂ ಕೂಡ ನಾವು ತಿಳ್ಕೊಂಡ್ವಿ. ಇವತ್ತಿನ ದಿನ ನಾವು ನಮ್ಮ ಸ್ಕ್ವಿರಲ್ ಕೇಜ್ ಮೋಟ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ, ಪರ್ಫಾರ್ಮೆನ್ಸ್ ಆಫ್ ಸ್ಕ್ವಿರಲ್ ಕೇಜ್ ಮೋಟಾರ್, ಟು ಫೈಂಡ್ ದ ಎಫಿಷಿಯನ್ಸಿ ಆಫ್ ಸ್ಕ್ವಿರಲ್ ಕೇಜ್ ಮೋಟಾರ್ ಅಥವಾ ಟು ಫೈಂಡ್ ದ ಪರ್ಫಾರ್ಮೆನ್ಸ್ ಆಫ್ ಸ್ಕ್ವಿರಲ್ ಕೇಜ್ ಮೋಟಾರ್, 3 ಫೇಸ್ ಸ್ಕ್ವಿರಲ್ ಕೇಜ್ ಮೋಟ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟನ್ನು ಈಗ ಮಾಡೋಣ. ನಿಮ್ಗೆ ಅದ್ರ ಸರ್ಕ್ಯೂಟನ್ನು ಕೂಡ ಬರ್ಸಿದ್ದೀನಿ. ಸೊ ಈಗ ನೀವು ಆ ಸರ್ಕ್ಯೂಟ್ಗೆ ಏನೇನು ಬೇಕು ಮೆಟೀರಿಯಲ್ಸ್ ಅಂತ ಹೇಳಿದಾಗ ಆ ಮೆಟೀರಿಯಲ್ಸ್ ನಮ್ಮ ಹತ್ರ ಇರ್ತಕ್ಕಂಥದ್ದನ್ನ ನಾನು ತೋರಿಸ್ತೀನಿ ನೋಡಿ. ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ ಕಂಟ್ರೋಲ್ ಪ್ಯಾನಲ್ ಇದೆ ನಮ್ಮ ಹತ್ರ. ಈ ಕಂಟ್ರೋಲ್ ಪ್ಯಾನಲಲ್ಲಿ ನಮಗೆ ನಾವು ಮೆಟೀರಿಯಲ್ಸ್ ರಿಕ್ವೈರ್ಡ್ ಏನೇನು ಬರ್ತೀವೋ ಅದೆಲ್ಲವೂ ಕೂಡ ಇದರೊಳಗಡೆ ಇದೆ. ನೋಡಿ ಮೋಟಾರ್ ಟರ್ಮಿನಲ್ಸ್ 6 ವೈರ್ ಮೋಟಾರ್ ಟರ್ಮಿನಲ್ಸ್ ಇಲ್ಲೇ ಇದೆ. ಸೊ ಮೋಟಾರ್ ಇದೆ ನಮಗೆ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್ 3 ಫೇಸ್ ವಿತ್ ಮೆಕ್ಯಾನಿಕಲ್ ಲೋಡಿಂಗ್ ಅರೇಂಜ್ಮೆಂಟ್ ಇರೋದು ಇಲ್ಲೇ ಇದೆ. ಸೊ ನೆಕ್ಸ್ಟು 3 ಫೇಸ್ ಸಪ್ಲೈ ಬರೋದಕ್ಕೆ ಒಂದು MCB ಕಂಟ್ರೋಲನ್ನು ಕೊಟ್ಟಿದ್ದಾರೆ. L1, L2, L3 ಅಂತ 3 ಔಟ್ಪುಟ್ಟನ್ನು ಕೊಟ್ಟಿದ್ದಾರೆ. MCB ಎತ್ತುತ್ತಿದ್ದಂಗೆ ಇಲ್ಲಿ ಸಪ್ಲೈ ಬರುತ್ತೆ. ಮತ್ತು ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಕೊಟ್ಟಿದ್ದಾರೆ. ಸೊ ಸ್ಟಾರ್ಟರ್ ಕನೆಕ್ಷನ್ಸನ್ನು ನಾವು ಇಲ್ಲೇ ಮಾಡ್ಕೊಬೋದು. ನೆಕ್ಸ್ಟು ಸ್ಪೀಡನ್ನು ಮೆಷರ್ ಮಾಡಲಿಕ್ಕೆ RPM ಮೀಟ್ರನ್ನು ಕೊಟ್ಟಿದ್ದಾರೆ. ನಮಗೆ ಸ್ಪೀಡ್ ಇಲ್ಲೇ ಸಿಗುತ್ತೆ. ಟ್ಯಾಕೋಮೀಟ್ರ್ ಅಂತ ನಾನು ಬರ್ಸಿದ್ದೆ, ಟ್ಯಾಕೋಮೀಟ್ರಲ್ಲಿ ಇಟ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಮತ್ತು ಅಮ್ಮೀಟರ್, ವೋಲ್ಟ್ ಮೀಟ್ರ್ ಇದೆ. ಅಮ್ಮೀಟ್ರು ನಮಗೆ ಎಷ್ಟು ಸಪ್ಲೈ ಕರೆಂಟ್ ತೊಗೊಳುತ್ತೆ ಮೋಟ್ರು, ಡಿಫ್ರೆಂಟ್ ಲೋಡ್ಸಲ್ಲಿ ಎಷ್ಟೆಷ್ಟು ಕರೆಂಟ್ ತೊಗೊಳುತ್ತೆ ಅನ್ನೋದನ್ನು ತೋರಿಸುತ್ತೆ. ನೆಕ್ಸ್ಟು ವೋಲ್ಟ್ ಮೀಟ್ರು ಎಷ್ಟು ಸಪ್ಲೈ ವೋಲ್ಟೇಜ್ ಬರ್ತಾ ಇದೆ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ವೋಲ್ಟ್ ಮೀಟ್ರನ್ನ ಪ್ಯಾರಲಾಗೆ ಕನೆಕ್ಟ್ ಮಾಡಬೇಕು. ಅಮ್ಮೀಟ್ರನ್ನ ಇನ್ ಸೀರೀಸ್ ವಿತ್ ದ ಸಪ್ಲೈಯಲ್ಲೇ ಕನೆಕ್ಟ್ ಮಾಡಬೇಕು. ಇದನ್ನೊಂದು ನೀವು 100% ಫಾಲೋ ಮಾಡಲೇಬೇಕು. ನೆನಪಿರಲಿ, ಅಮ್ಮೀಟರ್ ಯಾವಾಗಲೂ ಕರೆಂಟ್ ಹರಿಯುವ ದಾರಿಯಲ್ಲೇ ಅಂದರೆ ಸೀರೀಸಲ್ಲೇ ಇರಬೇಕು. ವೋಲ್ಟ್ ಮೀಟರ್ 2 ಪಾಯಿಂಟ್ಗಳ ನಡುವೆ ಅಂದರೆ ಪ್ಯಾರಲಲ್ ಆಗಿ ಇರಬೇಕು. ಇದನ್ನು ಉಲ್ಟಾ ಮಾಡಿದರೆ ಮೀಟರ್ ಸುಟ್ಟು ಹೋಗೋದು ಗ್ಯಾರಂಟಿ. ಮತ್ತು ಯಾವುದೇ ರೀತಿಯಾದಂಥ ಸ್ಕಿನ್ಡ್ ವೈರ್ಸು, ಬೇರ್ ಕಂಡಕ್ಟರ್ಸು, ಲೂಸ್ ಕನೆಕ್ಷನ್ ಇರತಕ್ಕಂಥ ವೈರ್ಗಳನ್ನು ನಾವು ಯೂಸು ಮಾಡಬಾರ್ದು. ಸೊ ಈಗ ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ಯಾವ ರೀತಿ ಕನೆಕ್ಷನ್ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ ನೋಡಿ. ನೀವು ಅದೇ ಥರ ನೆಕ್ಸ್ಟು ಮಾಡಿ ರೀಡಿಂಗನ್ನು ತೆಗಿಬೇಕು. ಸೊ ನೋಡಿ, L1 ಸಪ್ಲೈ L1 ಇಂದ ಬಂದಿದ್ದು ಸ್ಟಾರ್ಟರ್ ಟರ್ಮಿನಲ್ ಇನ್ಪುಟ್ 6ಗೆ ಬರುತ್ತೆ. ಸಪ್ಲೈ L2 ಇಂದ ಬಂದಿದ್ದು ಸ್ಟಾರ್ಟರ್ ಟರ್ಮಿನಲ್ ಇನ್ಪುಟ್ Yಗೆ ಬರುತ್ತೆ.
ಸಪ್ಲೈ L3 ಇಂದ ಬಂದಿದ್ದು ಸ್ಟಾರ್ಟರ್ ಇನ್ಪುಟ್ ಟರ್ಮಿನಲ್ ಬಿಗೆ ಬರುತ್ತೆ. ಸೊ ಸಪ್ಲೈ ಟು ಸ್ಟಾರ್ಟರ್ ಇನ್ಪುಟ್ ಆಯಿತು. ಬಟ್ ನೀವು ಇನ್ಪುಟ್ ಕರೆಂಟನ್ನು ಮೆಜರ್ ಮಾಡಲೇಬೇಕು ತಾನೆ. ಸೊ ಅದಕ್ಕೋಸ್ಕರ ಅಮ್ಮೀಟ್ರನ್ನ ಕನೆಕ್ಟ್ ಮಾಡಬೇಕು. ಆ ಕನೆಕ್ಟ್ ಮಾಡೋಕ್ಕೆ ನೋಡಿ, ನಾನು ಒಂದು ಫೇಸ್ಗೆ ಸಪ್ಲೈಗೆ ನಾವೇನು ಮಾಡಿದ್ದೀವಿ, ಅಮ್ಮೀಟ್ರನ್ನ ಹಾಕಿದ್ದೀವಿ ತಾನೆ ಸರ್ಕ್ಯೂಟ್ ಡಯಾಗ್ರಾಮ್ದಲ್ಲಿ. ನಾನಿಲ್ಲಿ ಬಿ ಫೇಸನ್ನು ರಿಮೂವ್ ಮಾಡ್ತೀನಿ, ಇದನ್ನು ಅಮ್ಮೀಟ್ರಿಗೆ ಕೊಡ್ತೀನಿ. ಅಮ್ಮೀಟ್ರಿಂದ ಒಂದು ವೈರನ್ನು ತೊಗೊಂಡು ಅದೇ ಬಿ ಫೇಸ್ಗೆ ತೆಗೆದಿದ್ದಂಥ ಖಾಲಿ ಜಾಗಕ್ಕೆ ಕೊಡ್ತೀನಿ. ನೋಡಿ ಅಮ್ಮೀಟ್ರ್ ಇಂದ ಔಟ್ಪುಟ್ ಬರೋದನ್ನ ನಾನು ಎಲ್ಲಿ ಕೊಟ್ಟೆ, ತೊಗೊಂಬಂದು ಬಿ ಫೇಸ್ ಕೊಟ್ಟೆ. ಇಲ್ಲಿ ನೋಡಿ, ನಾವು ಬಿ ಫೇಸ್ ವೈರ್ ಅನ್ನ ಕಟ್ ಮಾಡಿ ಅದರ ಮಧ್ಯದಲ್ಲಿ ಅಮ್ಮೀಟರ್ ಸೇರಿಸ್ತಾ ಇದ್ದೀವಿ. ಅಂದ್ರೆ ಆ ಫೇಸ್ನಲ್ಲಿ ಹೋಗೋ ಎಲ್ಲಾ ಕರೆಂಟ್ ಅಮ್ಮೀಟರ್ ಮೂಲಕವೇ ಪಾಸ್ ಆಗಿ ಮೋಟರ್ಗೆ ಹೋಗುತ್ತೆ. ಇದನ್ನೇ ನಾವು ಸೀರೀಸ್ ಕನೆಕ್ಷನ್ ಅನ್ನೋದು. ಈಗೇನಾಯಿತು, ಸಪ್ಲೈಯಿಂದ ಅಮ್ಮೀಟ್ರು ಒಂದು ಫೇಸಲ್ಲಿ ಸೀರೀಸು ಆಯಿತು. ಸೊ ನೆಕ್ಸ್ಟು ನಾವು ಸ್ಟಾರ್ಟರ್ ಔಟ್ಪುಟ್ಟಿಂದ ಮೋಟರ್ ಟರ್ಮಿನಲ್ಸ್ಗೆ ಕೊಡೋಣ. ಮೊದಲನೇದಾಗಿ A1 ಇಂದ ಬರೋದು ಸ್ಟಾರ್ಟರ್ ಟರ್ಮಿನಲ್ A1ಗೆ ಇಂದ ಬರೋದು ಮೋಟಾರ್ ಟರ್ಮಿನಲ್ A1ಗೆ ಬರುತ್ತೆ. ಸ್ಟಾರ್ಟರ್ B1 ಇಂದ ಬರ್ತಕ್ಕಂಥದ್ದು ಮೋಟಾರ್ ಟರ್ಮಿನಲ್ B1ಗೆ ಬರುತ್ತೆ. ನೋಡಿ B1ಗೆ ಕೊಡ್ತೀನಿ. ನೆಕ್ಸ್ಟು ಸ್ಟಾರ್ಟರ್ C1, ಸ್ಟಾರ್ಟರ್ ಟರ್ಮಿನಲ್ C1 ಇಂದ ಬರೋದು ಮೋಟಾರ್ ಟರ್ಮಿನಲ್ C1ಗೆ ಬರುತ್ತೆ. ನೆಕ್ಸ್ಟು ಸ್ಟಾರ್ಟರ್ ಟರ್ಮಿನಲ್ C2 ಇಂದ ಬರೋದು ಮೋಟಾರ್ ಟರ್ಮಿನಲ್ C2ಗೆ ಬರುತ್ತೆ. ಸ್ಟಾರ್ಟರ್ A2 ಇಂದ ಬರೋದು ಮೋಟಾರ್ ಟರ್ಮಿನಲ್ A2ಗೆ ಬರುತ್ತೆ. ನೆಕ್ಸ್ಟು B2 ಇಂದ ಬರ್ತಕ್ಕಂಥದ್ದು ಸ್ಟಾರ್ಟರಿಂದ ಬರೋದು ಮೋಟಾರ್ ಟರ್ಮಿನಲ್ B2ಗೆ ಬರುತ್ತೆ. ಸೊ ಅಲ್ಲಿಗೆ ಮೋಟಾರ್ ಟು ಸ್ಟಾರ್ಟರ್ ಕನೆಕ್ಷನ್ಸು ಕಂಪ್ಲೀಟು ಆಯಿತು. ನೆಕ್ಸ್ಟು ವೋಲ್ಟ್ ಮೀಟ್ರ್ ಕನೆಕ್ಷನ್. ವೋಲ್ಟ್ ಮೀಟ್ರ್ ಒಂದು ವೈರಿಂದ ಬಂದಿದ್ದು, ಒಂದನ್ನು ನಾವು ಒಂದು ಫೇಸ್, ನಾನು 6 ಫೇಸ್ ಕೊಟ್ಟಿದ್ದೀನಿ ನೋಡಿ. 6 ಫೇಸಿಂದ ವೋಲ್ಟ್ ಮೀಟ್ರಿಂದ ಇನ್ನೊಂದು ವೈರ್ ಬರೋದು ಯಾವುದಾದ್ರು ಒಂದು ಫೇಸು, ಬಿ ಫೇಸ್ಗಾರು ಕೊಡಿ, ವೈ ಫೇಸ್ಗಾರು ಕೊಡಿ. ನಾನು ವೈ ಫೇಸು ಕೊಡ್ತೀನಿ. ಎಲ್ಲಿ ಕೊಟ್ಟಿದ್ದೀನಿ, ವೈ ಫೇಸ್ಗೆ ಕೊಡ್ತೀನಿ. ಸೊ ಅಲ್ಲಿಗೆ ಕನೆಕ್ಷನ್ ಪೂರ್ತಿ ಕಂಪ್ಲೀಟ್, ನಮ್ಮ ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ಪೂರ್ತಿ ಕನೆಕ್ಷನ್ ಕಂಪ್ಲೀಟು ಆಯಿತು. ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನೀವು, ಬಿಫೋರ್ ಆನ್ ಮಾಡೋಕ್ಕೂ ಮುಂಚೆ ಕ್ರಾಸ್ ಚೆಕ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಿ, MCBನ ಆನು ಮಾಡಿ. MCBನ ಆನ್ ಮಾಡಿ ಸ್ಟಾರ್ಟ್ ಬಟನನ್ನು ಪ್ರೆಸ್ಸು ಮಾಡಿದ ತಕ್ಷಣ ನಿಮ್ಗೇನಾಗುತ್ತೆ, ಮೋಟ್ರ್ ಸ್ಟಾರ್ಟು ಆಯಿತು. ಈಗ ಮೋಟ್ರು ಯಾವ ಕನೆಕ್ಷನಲ್ಲಿ ಓಡ್ತಾಯಿದೆ, ಸ್ಟಾರ್ ಕನೆಕ್ಷನಲ್ಲಿ ರನ್ ಆಗ್ತಾಯಿದೆ. ಸೊ ಅಪ್ ಟು 20 to 25 ಸೆಕೆಂಡ್ಸ್ ತನಕ ನಮಗೆ ಸ್ಟಾರ್ ಕನೆಕ್ಷನಲ್ಲಿ ರನ್ ಆಗುತ್ತೆ. ನೆಕ್ಸ್ಟು ಚೇಂಜ್ ಓವರ್ ಆಯಿತಾ. ಅಬ್ಸರ್ವ್ ಮಾಡಿ, ಮೋಟಾರ್ ಶುರುವಾಗುವಾಗ ಸ್ಟಾರ್ ಕನೆಕ್ಷನ್ನಲ್ಲಿತ್ತು. ಯಾಕೆ? ಸ್ಟಾರ್ಟಿಂಗ್ ಕರೆಂಟ್ ಕಡಿಮೆ ಮಾಡೋಕೆ. ಈಗ ಮೋಟಾರ್ ಪಿಕಪ್ ಆದ್ಮೇಲೆ ಫುಲ್ ಪವರ್ ಕೊಡೋಕೆ ಆಟೋಮ್ಯಾಟಿಕ್ ಆಗಿ ಡೆಲ್ಟಾ ಕನೆಕ್ಷನ್ಗೆ ಚೇಂಜ್ ಆಯಿತು. ಸೊ ಡೆಲ್ಟಾ ಕನೆಕ್ಷನ್ಗೆ ಬಂತು. ಈಗ ಡೆಲ್ಟಾ ಕನೆಕ್ಷನ್ಗೆ ಬಂದ ಮೇಲೆ ನಾವೇನು ಮಾಡಬೇಕು, ಮೋಟ್ರದ್ದು ಎಫಿಷಿಯನ್ಸಿ ಟೆಸ್ಟ್ ಮಾಡಲಿಕ್ಕೆ ಶುರು ಮಾಡಬೇಕು ಅಂದರೆ ಏನು ಮಾಡಬೇಕು, ಮೆಕ್ಯಾನಿಕಲ್ ಲೋಡಿಂಗನ್ನು ಕೊಡಬೇಕು. ಮೆಕ್ಯಾನಿಕಲ್ ಲೋಡಿಂಗ್ ಕೊಡಬೇಕು ಅಂದರೆ ಈ ಹ್ಯಾಂಡ್ಲನ್ನು ಮೂವ್ ಮಾಡ್ತಾ ಬರಬೇಕು. ಈ ಹ್ಯಾಂಡಲನ್ನು ಏನು ಮಾಡಬೇಕು, ಮೂವ್ ಮಾಡ್ತಾ ಬರಬೇಕು. ನೋಡಿ, ಒಂದು ಕಡೆದನ್ನು ಮೂವ್ ಮಾಡ್ತಾ ಬರ್ತೀನಿ ನಾನು. ಒಂದು ಸೆಕೆಂಡ್, ನಟ್ಟನ್ನು ಟೈಟ್ ಮಾಡ್ಕೋತಾ ಇದ್ದೀನಿ, ಅಳ್ಳಾಡಬಾರ್ದು ಇದು, ಅದಕ್ಕೋಸ್ಕರ. ಸೊ ನೋಡಿ, ಇದು W1, ಇದು W2. ದಿಸ್ ಈಸ್ W1, ದಿಸ್ ಈಸ್ W2. ವೆಯ್ಟ್ ಹಿಂದಿನ ಎಕ್ಸ್ಪೆರಿಮೆಂಟ್ಗಳು ಮಾಡಿರಲ್ಲ DC ಮೋಟ್ರಲ್ಲಿ, ಸೇಮ್ ಅದೇ ತರಹ. ಸೊ ವೆಯ್ಟನ್ನು ಕೊಡಿ. ವೆಯ್ಟನ್ನು ಕೊಟ್ಟರೆ ಇಲ್ಲಿ ಡ್ಯೂ ಟು ಸ್ಪ್ರಿಂಗ್ ಬ್ಯಾಲೆನ್ಸಿಂದ ವೆಯ್ಟ್ ಗೊತ್ತಾಗ್ತಾ ಇರುತ್ತೆ ನಿಮ್ಗೆ ಎಷ್ಟು ಕೊಟ್ಟಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಸಪ್ಲೈ ಕರೆಂಟ್ ಏನಾಗ್ತಾ ಇರುತ್ತೆ, ರೈಸ್ ಆಗ್ತಾ ಇರುತ್ತೆ ನೋಡಿ. ಒಂದು ಸ್ವಲ್ಪ ನೀರು ಕೊಡಪ್ಪ, ಒಂದು ಸ್ವಲ್ಪ ಈ ಡ್ರಮ್ ಒಳಗಡೆ ನೀರು ಹಾಕಿ. ಯಾಕೆ ಅಂದರೆ ಡ್ರಮ್ಮು ಹೀಟ್ ಆಗುತ್ತೆ. ಗಮನಿಸಿ, ಇದು ಮೆಕ್ಯಾನಿಕಲ್ ಬ್ರೇಕ್ ಟೆಸ್ಟ್.
ಬೆಲ್ಟ್ ಮತ್ತು ಡ್ರಮ್ ಮಧ್ಯೆ ಘರ್ಷಣೆ ಅಂದ್ರೆ ಫ್ರಿಕ್ಷನ್ ಆದಾಗ ವಿಪರೀತ ಹೀಟ್ ಉತ್ಪತ್ತಿ ಆಗುತ್ತೆ. ಆ ಹೀಟನ್ನ ತಣಿಸೋಕೆ ನೀರು ಹಾಕ್ಲೇಬೇಕು. ಇಲ್ಲಾಂದ್ರೆ ಡ್ರಮ್ ಎಕ್ಸ್ಪ್ಯಾಂಡ್ ಆಗಿ ಮೋಟರ್ ಜಾಮ್ ಆಗ್ಬೋದು ಅಥವಾ ಬೆಲ್ಟ್ ಕಿತ್ ಹೋಗಬಹುದು. ಫ್ರಿಕ್ಷನ್ನಿಂದ ಲೋಡ್ ಕೊಡೋದು ನಾವು ಫ್ರಿಕ್ಷನ್ ಟೈಪ್ ಲೋಡು. ಸೊ ನೋಡಿ ಈಗ 3.7 ಆ್ಯಮ್ಸ್ 3.8 ಕೊಟ್ಟೆ ಈಗ. ಓಕೆ, 3.8 ಆ್ಯಮ್ಸ್ ಕರೆಂಟ್ ಲೋಡನ್ನು ಕೊಟ್ಟಿದ್ದೀನಿ. ಸ್ಪೀಡ್ ಎಷ್ಟಿದೆ? 1495 RPM ಇದೆ. 1500 RPM ತಿರುಗ್ತಿತ್ತು ಸ್ಟಾರ್ಟಿಂಗ್ ಅದು. ಈಗ ಲೋಡ್ ಕೊಟ್ಟ ತಕ್ಷಣ ಏನಾಯಿತು? 5 RPM ಕಮ್ಮಿ ಆಯಿತು. ಕರೆಂಟು ಕೂಡ ಏನಾಯಿತು? ಇನ್ಕ್ರೀಸ್ ಆಯಿತು. ಎಲ್ಲವನ್ನು ಟ್ಯಾಬ್ಲರ್ ಕಾಲಮಲ್ಲಿ ಹಾಕೊಳ್ಳಿ. ವೋಲ್ಟೇಜ್ ಎಷ್ಟಿದೆ, ಕರೆಂಟ್ ಎಷ್ಟಿದೆ, ಸ್ಪೀಡ್ ಎಷ್ಟಿದೆ, ಇಲ್ಲಿ ಎಷ್ಟು kg ವೆಯ್ಟ್ ಕೊಟ್ಟಿದ್ದೀನಿ ನೋಡಿ. ಈಗ 2 kg ವೆಯ್ಟ್ ಕೊಟ್ಟಿದ್ದೀನಿ. ಇಲ್ಲಿ 4 kg ಇದೆ. 4 - 2 ಮಾಡಿದ್ರೆ ನಿಮ್ಗೇನು ಸಿಗುತ್ತೆ? 2 kgs ವೆಯ್ಟ್ ಕೊಟ್ಟಿದ್ದೀವಿ ಅನ್ನೋದು ಸಿಗುತ್ತೆ. W1 W2 ಎರಡನ್ನೂ ಕೂಡ ಮೆನ್ಷನ್ನು ಮಾಡ್ಕೊಳ್ಳಿ. ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಮತ್ತೆ ಏನು ಮಾಡಿ? ಇದನ್ನು ರೈಸ್ ಮಾಡಿ 4 ಆ್ಯಮ್ಸ್ಗೆ ರೈಸ್ ಮಾಡಿ. ಈ ಹ್ಯಾಂಡೆಲ್ಲ ರೊಟೇಟ್ ಮಾಡಿದ್ರೆ ಲೋಡಿಂಗ್ ಆಗ್ತಾ ಇರೋದು ನೋಡಿ. 4 ಆ್ಯಮ್ಸ್ ಕೊಟ್ಟೆ ಈಗ. ಸೊ 4 ಆ್ಯಮ್ಸ್ ಲೋಡಿಂಗ್ ಕೊಟ್ಟರೆ ಸೊ 13.4 ಆ್ಯಮ್ಸ್ 4 ಆ್ಯಮ್ಸ್ ಲೋಡಿಂಗನ್ನು ಕೊಟ್ಟಿದ್ದೀನಿ. ಸಪ್ಲೈ ವೋಲ್ಟೇಜ್ ಎಷ್ಟಿದೆ ನೋಡ್ಕೊಳ್ಳಿ. ಸ್ಪೀಡ್ ಎಷ್ಟಿದೆ ನೋಡಿ. 3 RPM ಕಮ್ಮಿ ಆಯ್ತು ಇನ್ನೂ. ಇದನ್ನು ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಮತ್ತು W1 W2 ಎಷ್ಟಿದೆ? ಈಗ ಇದು 3 kg ಬಂದಿದೆ. ಇದು 7 kg ಹೋಗಿದೆ. ಎರಡನ್ನು ಎಂಟ್ರಿ ಮಾಡ್ಕೊಳ್ಳಿ. ಇದನ್ನು W1 ಅಂತ ಮಾಡ್ಕೊಳ್ಳಿ, ಇದನ್ನು W2 ಅಂತ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಇನ್ಕ್ರೀಸ್ ಮಾಡ್ತಾ ಹೋಗಿ ಅಪ್ ಟು ಮ್ಯಾಕ್ಸಿಮಮ್ ನಿಮ್ಮ ಮೋಟ್ರ್ ಕರೆಂಟ್ ಏನು ರೇಟಿಂಗ್ ಇರುತ್ತೋ ಅಲ್ಲಿ ತನಕ ನೀವೇನು ಮಾಡ್ಬೋದು? ನೀವು ಲೋಡಿಂಗನ್ನು ಕೊಟ್ಕೊಬೋದು. ಸೊ ಈಗ ಇನ್ನೊಂದು ರೀಡಿಂಗ್ ತೋರಿಸ್ತೀನಿ ನೋಡಿ. ಸೊ 4.5 ಆ್ಯಮ್ಸ್ ಕೊಡ್ತಾಯಿದ್ದೀನಿ ನಾನೀಗ. ನೋಡಿ 4.5 ಆ್ಯಮ್ಸ್ ಕೊಟ್ಟಿದ್ದೀನಿ ಈಗ. 4.5 ಆ್ಯಮ್ಸ್. ವೋಲ್ಟೇಜ್ ಎಷ್ಟಿದೆ, ಸ್ಪೀಡ್ ಎಷ್ಟಿದೆ, ಮತ್ತು W1 W2 ಎಷ್ಟಿದೆ ಅಂತಕ್ಕಂಥದ್ದನ್ನ ನೀವೇನು ಮಾಡಿ ಮೆನ್ಷನ್ನು ಮಾಡ್ಕೊಳ್ಳಿ. ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿನ ಮಾಡ್ಕೊಳ್ಳಿ. ಓಕೆನಾ? ಮಾಡ್ಕೊಂಡಾದಮೇಲೆ ಲೋಡ್ನ ರಿಲೀಸ್ ಮಾಡಿ ವಾಪಸ್ ತಿರುಗಿಸಿ ಮತ್ತೆ. ಸೊ ನಾನಿಲ್ಲಿ ಹಿಡ್ಕೊಂಡು ಕಂಟಿನ್ಯೂಸ್ ಆಗಿ ಲೋಡ್ನ ರಿಲೀಸ್ ಮಾಡ್ತೀನಿ. ನೀವು ನಿಧಾನಕ್ಕೆ ತಿರುಗಿಸ್ಕೊಳ್ಳಿ. ಓಕೆನಾ? ಸೊ ರಿಲೀಸ್ ಮಾಡಿದ್ರೆ 3 something ಆ್ಯಮ್ಸ್ ಬಂತಲ್ಲ, ಅದು ರನ್ನಿಂಗ್ ಕರೆಂಟ್ಗೆ ಬಂತಲ್ಲ. ಈಗ ಸ್ಪೀಡು 1500 RPMಗೆ ಬಂತೀಗ. ಸೊ ಸ್ಟಾಪ್ ಬಟನನ್ನು ಒತ್ತಿ MCBನ ಆಫ್ ಮಾಡಿ. ಆಫ್ ಮಾಡಿದ್ಮೇಲೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು. ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು? ಮೇಲ್ಗಡೆ ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಏನಿದೆ? ಡಯಾಮೀಟರ್, ಡ್ರಮ್ ಡಯಾಮೀಟರ್ ಅಂತ D ಅಂತ ಇದೆ ಅಲ್ವಾ? ಸೊ ನೋಡಿ ಎಷ್ಟು ಬಿಸಿ ಆಗುತ್ತೆ. ಅದಕ್ಕೋಸ್ಕರ ನೀರನ್ನು ಹಾಕಲೇಬೇಕು. ಸೊ ನೋಡಿ ಇಲ್ಲಿ ಡ್ರಮ್ ಡಯಾಮೀಟರ್ ನೋಡಿ, ಇದು ಕೂಡ ಎಷ್ಟಿದೆ? 145 mm ಇದೆ. ಸೊ 145 mm ಇರೋದನ್ನ ನೀವೇನು ಮಾಡಬೇಕು? ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು. ಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ ನಿಮಗೆ 0.145 ಮೀಟರ್ಸ್ ಬರುತ್ತೆ. ಸೊ W1 W2 W1 - W2 ಮಾಡಬೇಕು. ಟೋಟಲ್ ನೆಟ್ ವೆಯ್ಟ್ ಸಿಗುತ್ತೆ, ಎಷ್ಟು kg ಲೋಡ್ ಹಾಕಿದೆಯಾ ಅಂತ. ಸೊ ಅವೆರಡೂ ಸಿಗ್ತಾಯಿದ್ದಾದಮೇಲೆ ನೀವೇನು ಮಾಡಬೇಕು? ಟಾರ್ಕನ್ನು ಕಂಡುಹಿಡಿಬೇಕು. ಟಾರ್ಕ್ ಈಸ್ ಈಕ್ವಲ್ ಟು W × D × 9.81 ಮಾಡಿದ್ರೆ ನಿಮಗೆ ಟಾರ್ಕ್ ಸಿಗುತ್ತೆ. ಟಾರ್ಕ್ ಕಂಡುಹಿಡಿಯೋ ಸೂತ್ರ ಇಲ್ಲಿದೆ. W1 ಅಂದ್ರೆ ಟೈಟ್ ಸೈಡ್ ವೇಟ್, W2 ಅಂದ್ರೆ ಲೂಸ್ ಸೈಡ್ ವೇಟ್. ಇವೆರಡರ ವ್ಯತ್ಯಾಸವನ್ನ ಡ್ರಮ್ನ ರೇಡಿಯಸ್ ಜೊತೆ ಗುಣಿಸಿದ್ರೆ ಮೋಟರ್ ಎಷ್ಟು ತಿರುಗುಬಲ ಹಾಕ್ತಿದೆ ಅನ್ನೋದು ಸಿಗುತ್ತೆ. ಅದನ್ನು ನ್ಯೂಟನ್ ಮೀಟರ್ಸ್ ಅಂತ ಕರಿತೀವಿ ಯೂನಿಟು. ಆ ನ್ಯೂಟನ್ ಮೀಟರ್ಸ್ ರೀಡಿಂಗ್ ಟಾರ್ಕು ನ್ಯೂಟನ್ ಮೀಟರ್ಸಲ್ಲಿ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಔಟ್ಪುಟ್ ಪವರನ್ನು ಕಂಡುಹಿಡಿಬೇಕು. ಔಟ್ಪುಟ್ ಪವರ್ಗೆ ನೀವೇನು ಮಾಡಬೇಕು? ಫಾರ್ಮುಲಾ 2πnt / 60 ಮಾಡಬೇಕು. 2π ಅಂದರೆ ಕಾನ್ಸ್ಟೆಂಟ್ ವ್ಯಾಲ್ಯೂ, 2 × 3.14 ಅಂತ. ಎನ್ ಅಂದರೆ ಸ್ಪೀಡ್. ಈ ಏನು ಟ್ಯಾಕೋಮೀಟರ್ ರೀಡಿಂಗ್ನ ನೀವು ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಂಡಿರ್ತೀರಾ, ಈ ರೀಡಿಂಗನ್ನು ಹಾಕ್ಕೊಬೇಕು. ಇಂಟು ಟಾರ್ಕ್ ನೀವೇನು ಕಂಡುಹಿಡಿದಿರಲ್ಲ ಈಗ ನ್ಯೂಟನ್ ಮೀಟರ್, ಅದನ್ನು ಹಾಕ್ಕೊಂಡು ಎಲ್ಲವನ್ನು ಗುಣಿಸಿ / 60 ಮಾಡಿದ್ರೆ ನಿಮಗೆ ಔಟ್ಪುಟ್ ಪವರು ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಇನ್ಪುಟ್ ಪವರ್ ಹೆಂಗೆ ಕಂಡುಹಿಡಿಯೋದು?
ಇನ್ಪುಟ್ ಪವರ್ ಈಸ್ ಈಕ್ವಲ್ ಟು ನಿಮಗೆ 3 ಫೇಸ್ ಸಪ್ಲೈ ಪಾಲಿಫೇಸ್ ಸರ್ಕ್ಯೂಟ್ ಮಾಡಿದಾಗ ಹೇಳ್ಕೊಟ್ಟಿದ್ದೀನಿ. ಇನ್ಪುಟ್ ಪವರ್ ಈಸ್ ಈಕ್ವಲ್ ಟು ಇನ್ ಎನಿ 3 ಫೇಸ್ ಸಪ್ಲೈ ಏನು √3 ಇಂಟು VL ಇಂಟು IL ಇಂಟು ಕಾಸ್ ಥೀಟಾ. ಸೊ ಕಾಸ್ ಥೀಟಾ ಇದನ್ನು ನಾವು ಕಾಮನ್ ಆಗಿ 0.8 ಪವರ್ ಫ್ಯಾಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ಪುಟ್ ಪವರ್ ಲೆಕ್ಕ ಹಾಕೋಕೆ ಈ ಫಾರ್ಮುಲಾ ಬರ್ಕೊಳ್ಳಿ. ಇದು 3 ಫೇಸ್ ಮೋಟಾರ್ ಆಗಿರೋದ್ರಿಂದ √3 ಹಾಕ್ಲೇಬೇಕು. ಮೋಟಾರ್ ಇಂಡಕ್ಟಿವ್ ಲೋಡ್ ಆಗಿರೋದ್ರಿಂದ ಪವರ್ ಫ್ಯಾಕ್ಟರ್ ಅಥವಾ ಕಾಸ್ ಥೀಟಾವನ್ನ 0.8 ಅಂತ ಅಂದಾಜಾಗಿ ತಗೊಳ್ತೀವಿ. ಸೊ VL ಇಲ್ಲಿ ಸಿಕ್ಕಿದೆ, IL ಕೂಡ ಇಲ್ಲಿ ನಿಮಗೆ ಸಿಕ್ಕಿದೆ. ಯಾಕೆಂದರೆ ಲೈನ್ ಕರೆಂಟ್ ಲೈನ್ಗೆ ತಾನೇ ನಾವು ಅಮ್ಮೀಟರ್ನ ಕನೆಕ್ಟ್ ಮಾಡಿರೋದು. ಸೊ ಹಾಗಾಗಿ ಇಲ್ಲಿ IL ಸಿಕ್ಕಿದೆ. √3 ಇಂಟು VL ಇಂಟು IL ಇಂಟು ಕಾಸ್ ಥೀಟಾ 0.8. ಕಾಸ್ ಥೀಟಾ ಅಂದರೆ 0.8 ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ಸೊ ಮಾಡಿಕೊಂಡು ಲೆಕ್ಕ ಹಾಕಿದ್ರೆ ನಿಮಗೆ ಇನ್ಪುಟ್ ಪವರ್ ಸಿಗುತ್ತೆ. ಸೊ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ಔಟ್ಪುಟ್ ಬೈ ಇನ್ಪುಟ್ ಇಂಟು 100 ಮಾಡಿದ್ರೆ ನಿಮಗೆ ಮೋಟ್ರದು ಎಷ್ಟು ಪರ್ಸೆಂಟೇಜಲ್ಲಿ ಎಫಿಷಿಯನ್ಸಿ ಬರ್ತಾ ಇದೆ, ಅದ್ರದ್ದು ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಸೊ ಅದನ್ನು ನೀವು ಎಕ್ಸ್ಪೆರಿಮೆಂಟಲ್ಲಿ ಇಲ್ಲಿ ಮಾಡಿಬಿಟ್ಟು ನನಗೆ ತೋರಿಸ್ಬೇಕು. ಓಕೆನಾ?